ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎಲ್ಲೇ ನೀವು ಲ್ಯಾಂಡ್ ಗ್ರಾಂಟ್ಗಳು ಮಾಡಿ, ಇನ್ನು 20-30 ವರ್ಷಕ್ಕೆ ಅಲ್ಲಿ ಸ್ಕೂಲು, ಅಂಗನವಾಡಿ, ಸ್ಮಶಾನ ಅದರ ಪ್ರಾವಿಷನ್ ಮಾಡದಾದ್ಮೇಲೆ ಕೊಡಬೇಕು ಅಂತ ಸ್ಟ್ರಿಕ್ಟ್ ಆರ್ಡರ್ ಮಾಡಿ. ನೀವು ಇಲ್ಲಿ ಅದು ಬಹಳ ಇಂಪಾರ್ಟೆಂಟ್. ದಯವಿಟ್ಟು ಇದು ಮಾಡಿದ್ರೆ ಮುಂದಿನ ಜನಾಂಗಕ್ಕೆ ಒಳ್ಳೇದಾಗ್ತೈತೆ. ಇಲ್ಲ ಕರ್ನಾಟಕದಲ್ಲಿ ಎಲ್ಲೂ ನಿಮಗೆ ಜಮೀನೇ ಸಿಗಲ್ಲ. ಇದ್ದ ಸರ್ಕಾರದ ಜಾಗ ಕೊಟ್ಟು ಈಗ ನಾವು ಅತ್ಯಂತ ಪರ್ಚೇಸ್ ಪರಿಸ್ಥಿತಿ ಬಂದಿದ್ದೀರಿ. ನಾನು ದಾವಣಗೆರೆಗೆ ಹೋಗಿದ್ದೆ ಅಧ್ಯಕ್ಷರೇ. ಅಲ್ಲಿ ಲ್ಯಾಂಡ್ ಗ್ರಾಂಟ್ ನಾವೇ ಮಾಡಿಕೊಟ್ಟಿದ್ದೀರಿ. ಸುಮಾರು 100-120 ಎಕರೆ ಲ್ಯಾಂಡ್ ಗ್ರಾಂಟ್. ನಾನು ಹೋಗಿ ಅಶ್ವತ್ಥ ಕಟ್ಟೆ ಮೇಲೆ ಕೂತ್ಕೊಂಡು 1 ಎಕರೆ ಕೊಡ್ರಯ್ಯ ಅಂದ್ರೂ ಒಬ್ರು ಕೊಡಲ್ಲ, ಸ್ಕೂಲು ಕೊಡಲ್ಲ, ಆಸ್ಪತ್ರೆ ಕೊಡಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ನಾನು ಅವಾಗ ಪ್ರಯತ್ನ ಮಾಡಿ ಎಲ್ಲ ಡಿಸಿಗಳಿಗೂ ಹೇಳಿದ್ದೆ, ದಯವಿಟ್ಟು ಇನ್ಮೇಲೆ ಎಲ್ಲೇ ನೀವು ಲ್ಯಾಂಡ್ ಗ್ರಾಂಟ್ಗಳು ಮಾಡಿ, ಇನ್ನು 20-30 ವರ್ಷಕ್ಕೆ ಅಲ್ಲಿ ಸ್ಕೂಲು, ಅಂಗನವಾಡಿ, ಸ್ಮಶಾನ ಅದರ ಪ್ರಾವಿಷನ್ ಮಾಡದಾದ್ಮೇಲೆ ಕೊಡಬೇಕು ಅಂತ ಸ್ಟ್ರಿಕ್ಟ್ ಆರ್ಡರ್ ಮಾಡಿ. ನೀವು ಇಲ್ಲಿ ಅದು ಬಹಳ ಇಂಪಾರ್ಟೆಂಟ್. ದಯವಿಟ್ಟು ಇದು ಮಾಡಿದ್ರೆ ಮುಂದಿನ ಜನಾಂಗಕ್ಕೆ ಒಳ್ಳೇದಾಗ್ತೈತೆ. ಇಲ್ಲ ಅಂತಂದ್ರೆ ಎಲ್ಲ ತಗೊಳಕ್ ರೆಡಿ ಇದ್ದಾರೆ. ನೀವು ಕೊಟ್ರೆ ಎಲ್ಲರೂ ಬರೋದು. ನೀವು ಇಲ್ಲಿ ಈ ಚಿತ್ರದುರ್ಗ ಹೋಗ್ತಾ ಇದ್ರೆ ಬೆಟ್ಟನೆಲ್ಲ ಉತ್ಕೊಂಡ್ಬಿಟ್ಟಿದ್ದಾರೆ. ಈಗ ಎಡಗಡೆ ನೀವು ಬೆಟ್ಟಗಳನ್ನೆಲ್ಲ ಉತ್ಕೊಂಡ್ಬಿಟ್ಟಿದ್ದಾರೆ ಮೇಲ್ಗಡೆ. ಇದನ್ನ ತಪ್ಪಿಸ್ಬೇಕು. ಮುಂದಿನ ಜನಾಂಗಕ್ಕೆ ನಾವೇನೋ ಉಳಿಸಿಲ್ಲ ಅಂದ್ರೆ ದೊಡ್ಡ ಸಮಸ್ಯೆ ಆಗ್ತದೆ. ಕೃಷ್ಣ ಅವರೇ, ದಯವಿಟ್ಟು ಇದನ್ನೆಲ್ಲಾ ಸರ್ಕ್ಯುಲರ್ ಅಲ್ಲಿ ನೀವು ಗ್ರಾಂಟ್ ಮಾಡಬೇಕಾದ್ರೆ ಏನೇ ಮಾಡಬೇಕಾದ್ರೂ ಇದನ್ನ ಉಳಿಸ್ಕೊಂಡು ಇನ್ನು 25 ವರ್ಷಕ್ಕೆ ಮುಂದೆ ಕೊಡ್ತೀರಿ ಅನ್ನೋದು ಒಂದು ಆದೇಶ ಮಾಡಿದ್ರೆ ಒಂದು ರೆಕಾರ್ಡ್ ಉಳಿಯುತ್ತೆ. ಧನ್ಯವಾದ.